ಬಟ್ ಅದಾದಮೇಲೆ ನಮಗೆ ನನ್ನ ಲೈಫಲ್ಲಿ ನಾನು ನೋಡಬೇಕಾಗಿರ್ತಕ್ಕಂಥದ್ದು ದೈವ ಅಂದರೆ ಮ್ಯೂಸಿಕ್ಕಿಗೆ ಗಾಡ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಅವ್ರನ್ನ ನೋಡಲಿಕ್ಕೆ ಕಾಯ್ತಾಯಿದ್ರು ಎಲ್ಲ ಸಿಂಗರ್ಸ್. ಇವಾಗಲೂ ಅಂದರೆ ಅವಾಗ ಆ ಸಿಚುವೇಶನ್ ಹಂಗಿತ್ತು, ಯಾರೇ ಆಗಲಿ ನೋಡಬೇಕು ಅಂತಂದರೆ ಏನೋ ದೇವ್ರು ಪ್ರತ್ಯಕ್ಷ ಆಗಿದ್ದಾರೆ ಅಂತ ಫೀಲ್ ಆಗುತ್ತೆ ನೋಡಿದ್ರೆ. ಲೂಪ್ ಸ್ಟುಡಿಯೋ ಅಂತ ಹೇಳಿ ಸಾಧು ಸರ್ದು, ಅವ್ರದ್ದು ಗ್ರ್ಯಾಂಡ್ ಓಪನಿಂಗ್ ಇತ್ತು. ಓಪನಿಂಗಿಗೆ ಸಾಧು ಸರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ನ ಕರೆಸಿದ್ರು. ಸೊ ಅವ್ರ ಎದುರುಗಡೆ ನಮ್ಮನ್ನೆಲ್ಲ ಕರೆಸಿ ಕೂತ್ಕೊಂಡು ಯಾವ ಕಂಟೆಸ್ಟೆಂಟ್ ಬಗ್ಗೆ ಹೇಳಿಲ್ಲ, ನನ್ನ ಬಗ್ಗೆ ಹೇಳಿದ್ರು. ಖಾಸಿಮ್ ಅಂತ, ಗುರುಗಳೇ ಇವರು ಖಾಸಿಮ್ ಅಂತ ಹೇಳಿ ಕನ್ನಡ ಕೋಗಿಲಲ್ಲಿ ಹಾಡ್ತಾನೆ, ತುಂಬ ಚೆನ್ನಾಗಿ ಹಾಡ್ತಾನೆ, ನಿಮ್ಮ ಗೀತೆಗಳನ್ನಂತೂ ಡಿಟ್ಟೋ ಹಾಡ್ತಾನೆ, ನೀವು ಒಂದ್ಸರಿ ಕೇಳಬೇಕು ನೀವು ಒಂದು ಸಾಂಗ್ ಅಂತ ಹೇಳಿ ಅವ್ರಿಗೆ. ಗುರುಗಳು ನಾನು ಶೇಕಿ ಅವ್ರು ಫಸ್ಟ್ ಕಾಲು ಹಿಡಿದೆ. ನನ್ನ ಲೈಫಲ್ಲಿ ನಾನು ನೋಡಿರ್ತಕ್ಕಂತಹ ಒಂದು ಗಾಡ್ ಅಂತಂದರೆ ಅದೇ. ಅವ್ರು ಕಾಲು ಹಿಡಿದ ತಕ್ಷಣ ನಂಗೆ ಒಂದು ಖುಷಿ, ಒಂದು ಏನೋ ಪಾಸಿಟಿವ್ ವೈಬು. ಸೊ ತಲೆ ಮೇಲೆ ಕೈ ಇಟ್ಟರು, ಒಳ್ಳೇದಾಗಲಿ ಅಂತಂದರು. ಆದ ತಕ್ಷಣ ಸೊ ಅದೊಂದು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರ್ತಕ್ಕಂಥ ಸಿಚುವೇಶನ್ನು. ಇವತ್ತಿಗೂ ಆ ಒಂದು ಮೂಮೆಂಟನ್ನು ನಾನು ನೆನೆಸ್ತಾ ಇರ್ತೀನಿ. ಅದರ ಸಿಚುವೇಶನ್ ಜೊತೆಗೆ ಎಪಿಸೋಡಲ್ಲಿ ನನ್ನ ಸಾಂಗು ಡಿ.ಒ. ಸರ್ ಅಂದರೆ ನಮ್ಮ ದರ್ಶನ್ ಸರ್ಗೆ ರೀಚ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಸಾಧು ಸರ್ ಅದನ್ನು ಹೇಳಿದ್ರು ನಾನು ಫುಲ್ಲು ಶಾಕು.